ಖಾರ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕಸ್ಟಡಿಯಲ್ಲಿರೋ ಚಿನ್ನಯ್ಯಗೆ ತೀವ್ರ ವಿಚಾರಣೆಗೆ ಸಿದ್ಧತೆ ನಡೀತಾ ಇದೆ. ನೋಡಿ, 10 ದಿನಗಳ ಕಾಲ ಪೊಲೀಸರು ವಿಚಾರಣೆಗೆ ಬೇಕು ಅಂತೇಳಿ ಕೋರ್ಟ್ ಮುಂದೆ ಕೇಳ್ಕೊಂಡಿದ್ರು. ಈಗ 10 ದಿನಗಳ ಕಾಲ ಪೊಲೀಸ್ ವಶದಲ್ಲಿರ್ತಾನೆ ಚಿನ್ನಯ್ಯ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ನಡೀತಾ ಇದೆ. ಚಿನ್ನಯ್ಯಗೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಲಿದೆ SIT ಟೀಮ್. ಬೆಳ್ತಂಗಡಿಯ SIT ಕಚೇರಿಯಲ್ಲಿರುವ ಚಿನ್ನಯ್ಯ ಮತ್ತಷ್ಟು ಸ್ಫೋಟಕ ರಹಸ್ಯವನ್ನ ಕೆದಕೋದಕ್ಕೆ ಈಗ SIT ಪ್ಲಾನ್ ಮಾಡ್ಕೊಳ್ತಾ ಇದೆ. ಷಡ್ಯಂತ್ರದ ಹಿಂದೆ ಇರೋರು ಯಾರು, ಅವರ ಹೆಸರನ್ನ ಬಾಯ್ ಬಿಡ್ತಾನ ಚಿನ್ನಯ್ಯ? ಈಗಾಗಲೇ ಹಲವು ಸತ್ಯವನ್ನ ಬಾಯ್ ಬಿಟ್ಟಿದ್ದಾನೆ. ಆತ ತಂದಂತಹ ಬುರುಡೆ ಕುರಿತಂತೆ, ಆತ ಹೇಳಿದಂತಹ ಸ್ಟೇಟ್ಮೆಂಟ್ ಕುರಿತಂತೆ, ಆತ ತೋರಿಸಿದಂತಹ ಜಾಗದ ಕುರಿತಂತೆ, ಆತನಿಗೆ ಯಾರೆಲ್ಲ ಹೇಳ್ಕೊಟ್ಟಿದ್ರು, ಆತನ ಹಿಂದೆ ಯಾರಿದೆ, ಯಾರು ಈತನಿಗೆ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ನೀಡುವಂತೆ ಅಥವಾ ದೂರನ್ನ ಕೊಡುವಂತೆ ಹೇಳಿದ್ದು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ SIT ಅಧಿಕಾರಿಗಳು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಚಿನ್ನಯ್ಯ ಒಂದಷ್ಟು ವಿಚಾರಗಳನ್ನ, ಒಂದಷ್ಟು ಸತ್ಯವನ್ನ ಬಾಯಿ ಬಿಟ್ಟಿದ್ದಾನೆ. ಆ ಬುರುಡೆ ಹೇಗ್ ಸಿಕ್ತು ಅನ್ನುವಂಥ ಕುರಿತಂತಂದ್ರೆ, ಯಾರೋ ನನಗೆ ಈ ರೀತಿ ಹೇಳೋಕ್ ಹೇಳಿದ್ರು ಅನ್ನುವಂಥ ಮಾತನ್ನ ಹೇಳಿದ್ದ. ಮಾಸ್ಕ್ ಮ್ಯಾನ್ಗೆ 2 ಬಾರಿ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಲಾಯಿತು. ವಿಚಾರಣೆಗೂ ಮುನ್ನ ಹಾಗೆ ಮತ್ತೊಮ್ಮೆ ವಿಚಾರಣೆ ನಂತರದಲ್ಲೂ ಕೂಡ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ. ಮತ್ತೆ ಮೆಡಿಕಲ್ ಚೆಕಪ್ ಮಾಡಿ ಕರೆತಂದಿದ್ದಾರೆ SIT ಅಧಿಕಾರಿಗಳು. ಈಗ 2ನೇ ಬಾರಿಗೆ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಕೆ ಮುಂಚೆ ಒಂದ್ಸರಿ ಮೆಡಿಕಲ್ ಟೆಸ್ಟ್ ಆಯ್ತು. ಈಗ ಸದ್ಯ 2ನೇ ಬಾರಿಗೆ ಮತ್ತೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಒಟ್ಟು 2 ಬಾರಿ ಚಿನ್ನಯ್ಯನ SIT ಠಾಣೆಗೆ ಅಧಿಕಾರಿಗಳು ಕರೆತಂದಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ವಿನೋದ್ ರೆಡ್ಡಿ ನೇತೃತ್ವದಲ್ಲಿ ಈಗ ಮೆಡಿಕಲ್ ಟೆಸ್ಟ್ ಕೂಡ ಆಗ್ತಾ ಇರುವಂತದ್ದು. ನೋಡಿ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಕ್ಕೂ ಮುಂಚೆಯೂ ಕೂಡ 1 ಬಾರಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಯಿತು. ಅದಾದ ನಂತರದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತು. ಮತ್ತೆ ಪೊಲೀಸ್ SIT ಅಧಿಕಾರಿಗಳು 10 ದಿನ ಕಸ್ಟಡಿಗೆ ಕೇಳಿದ್ರು. ಈಗ 10 ದಿನ ಕಸ್ಟಡಿಗೆ ಕೋರ್ಟ್ ನೀಡಿದೆ. ಇದಾದ ನಂತರದಲ್ಲಿ ಮತ್ತೆ ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಪೃಥ್ವಿ, ಈಗ 2 ಬಾರಿ ಮೆಡಿಕಲ್ ಟೆಸ್ಟ್ ಅನ್ನುವಂಥದ್ದು ಅಂದ್ರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಕ್ಕೂ ಮುಂಚೆ ಒಂದ್ಸಾರಿ, ಅದಾದ ನಂತರದಲ್ಲಿ ಮತ್ತೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಯಾವ ಕಾರಣದಿಂದಾಗಿ, ಸದ್ಯದ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಮಧು ನಾಗರಾಜ್, ಸದ್ಯಕ್ಕೆ 10 ದಿನಗಳ ಕಾಲ ಈ ಒಂದು ಚೆನ್ನಯ್ಯ, ಏನು ಆರೋಪಿ ಚೆನ್ನಯ್ಯ ಇದ್ದಾನೆ, ಆತನನ್ನ ಈಗ SIT ಪೊಲೀಸರು ಕಸ್ಟಡಿಗೆ ತಗೊಂಡಿರುವಂಥದ್ದು. ಅಂದರೆ ಆರಂಭಿಕ ಹಂತದಲ್ಲಿ ಬೆಳಗ್ಗೆ ಒಂದ್ಸರಿ ಮೆಡಿಕಲ್ ಟೆಸ್ಟನ್ನು ಮಾಡಿಸಿದ್ರು. ಆದರೆ ಆ ಒಂದು ಮೆಡಿಕಲ್ ಟೆಸ್ಟನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಕೆಲವೊಂದು ರೆಕಾರ್ಡ್ಗಳು ಬೇಕಿತ್ತು, ಕೆಲವೊಂದು ಟೆಸ್ಟ್ಗಳು ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಈಗ ಮತ್ತೊಂದು ಬಾರಿ ಮೆಡಿಕಲ್ ಟೆಸ್ಟನ್ನು ಮಾಡಿರುವಂಥದ್ದು. ಇಮಿಡಿಯೇಟ್ ಹೋಗಿ ಅಂದರೆ SIT ಪೊಲೀಸರು ಒಂದು ಜೀಪ್ನಲ್ಲಿ, ಅಂದರೆ ಏನು ವಿನೋದ್ ಅವರು PSI ಏನಿದ್ದಾರೆ ಅವರ ನೇತೃತ್ವದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿ ಕರ್ಕೊಂಡು ಬಂದಿರುವಂಥದ್ದು. ಸದ್ಯಕ್ಕೆ ಏನು ಇವತ್ತು ರಾತ್ರಿ ಡ್ರಿಲ್ ಮಾಡುವಂಥ ಕಾರ್ಯಕ್ರಮ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಏನು ಇವತ್ತಿನಿಂದ 10 ದಿನಗಳ ಕಾಲ ಈ ಒಂದು SITಯ ಕಸ್ಟಡಿಗೆ ಈತ ಮಾಸ್ಕ್ ಮ್ಯಾನ್ ಏನು ಹೋಗಿದ್ದಾನೆ. ಸೊ ಈತನ ವಿಚಾರಣೆ ನಿನ್ನೆಯಿಂದ ಅಸಲಿ ವಿಚಾರಣೆ ಆರಂಭವಾಗಿರುವಂಥದ್ದು. ಅದು ಇವತ್ತು ಕಂಟಿನ್ಯೂ ಆಗುತ್ತೆ. ಇವತ್ತು ಕೂಡ ರಾತ್ರಿ ಪೂರ್ತಿ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದ್ರೆ ಆತ ಹೇಳಿರುವಂಥದ್ದು, ಈ ಒಂದು ಬುರುಡೆಯನ್ನು ತರುವಂಥ ಸಂದರ್ಭದಲ್ಲಿ ಆ ಬುರುಡೆ ಕೊಟ್ಟಿರೋರೇ ಬೇರೆ. ಸೊ ಆ ಬುರುಡೆಯನ್ನು ನಾನು ತಂದಿಲ್ಲ, ನಾನು ಹೂತಾಕಿದ ಬುರುಡೆ ಅಲ್ಲ ಅದು. ಸೊ ನಾನು ಬೇರೆ ಹೆಣಗಳನ್ನು ಹೂತಾಕಿದ್ದು ನಿಜ, ಆದರೆ ಈ ಬುರುಡೆಯನ್ನು ನಾನು ತಂದಿರಲಿಲ್ಲ ಅಂತ ಹೇಳಿ ಆತ ಹೇಳ್ತಾನೆ. ಸೊ ಈ ಪ್ರಕಾರವಾಗಿ FIR ಅನ್ನು ಮಾಡ್ಕೊಂಡು ಆತನನ್ನು ಬಂಧಿಸಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎನ್ಕ್ವೈರಿಗಳು ಹೆಚ್ಚಾಗಿ ನಡೆಯುವಂಥದ್ದು. ಆ ಒಂದು ಬುರುಡೆಯನ್ನು ತಂದುಕೊಟ್ಟಂಥವ್ರು ಯಾರು, ಆ ಒಂದು ಬುರುಡೆಯನ್ನು ಎಲ್ಲಿಂದ ತಂದುಕೊಟ್ರು, ಇವರಿಗೆ ಮತ್ತೆ ಇವನ ಹಿಂದಿರುವವರಿಗೂ ಹೇಗೆ ಲಿಂಕ್ ಆಯಿತು, ಇದೆಲ್ಲವನ್ನು ಕೂಡ ಈಗ ಪ್ರಶ್ನಾವಳಿಗಳನ್ನು ಕೇಳ್ತಾರೆ. ಸೊ ಅದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾರೆ, ವಿಚಾರಣೆಯನ್ನು ನಡೆಸ್ತಾರೆ. ಸೊ ಇಲ್ಲಿ ಪ್ರಮುಖವಾದ ಅಂಶ ಅಂತ ಏನು ಹೇಳಿದ್ರೆ, ಈತನ ಹಿಂದೆ ಷಡ್ಯಂತ್ರ ನಡೆದಿದೆ ಅಂತ ಏನು ಹೇಳಲಾಗ್ತಾ ಇದೆ. ಸ್ವತಃ DCM DK ಶಿವಕುಮಾರ್ ಅವರೇ ಹೇಳಿದಂಥದ್ದು. ಮತ್ತೆ ಆ SIT ಅಧಿಕಾರಿಗಳು ಕೂಡ ಈಗ ಬಂಧನ ಮಾಡಿರುವಂಥದ್ದು ಒಂದು ಪಾರ್ಟ್ ಆಫ್ ದ ಕ್ರೈಮ್ ಅಂತ ಹೇಳಿ. ಅಂದ್ರೆ ಈತ ಯಾವ ರೀತಿ ಆ ಒಂದು ಕ್ರೈಮ್ ನಲ್ಲಿ ಭಾಗಿಯಾಗಿದ್ದ, ಸೊ ಈತ ಭಾಗಿಯಾದಂತ ಕ್ರೈಮ್, ಹಿಂದಿನ ಕ್ರೈಮ್ ಯಾವ ರೀತಿ ಇತ್ತು, ಮತ್ತೆ ಈಗಿನ ಷಡ್ಯಂತ್ರದಲ್ಲಿ ಈತನ ಜೊತೆ ಯಾರ್ಯಾರಿದ್ರು, ಇದನ್ನೆಲ್ಲ ವಿಚಾರಣೆಗಳು ಕೂಡ ಮುಂದಿನ ಹಂತಗಳಲ್ಲಿ ನಡೆಯುತ್ತೆ. ಮಧುನಾಗ. ಓಕೆ ಪೃಥ್ವಿ, ಹಾಗೆ ಸಂಪರ್ಕದಲ್ಲಿರಿ.
MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.